ಮಧುರೆ ಹೋಬಳಿ ಕನ್ನಮಂಗಲ ಗೇಟ್ ಬಳಿ ಇರುವ ಅಮ್ಮನಗುಡ್ಡದ ಆದಿಶಕ್ತಿ ವಿಶ್ವ ಸತ್ಯಶಕ್ತಿ ಸ್ವರೂಪಿಣಿ ಅಮ್ಮನವರ ಮೂರ್ತಿಯನ್ನು ಶ್ರೀ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ನ ಪರಮಪೂಜ್ಯ ಶ್ರೀ ಶ್ರೀನಿವಾಸನ್ ಸ್ವಾಮೀಜಿಯವರು ಲೋಕಾರ್ಪಣೆ ಮಾಡಿದರು. ಪ್ರತಿಮೆ ಲೋಕಾರ್ಪಣೆ ಅಂಗವಾಗಿ ಆದಿಶಕ್ತಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ, ಚಂಡಿ ಹೋಮದ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪರಮಪೂಜ್ಯ ಜಗದ್ಗುರು ನಂಜಾವಧೂತ ಸ್ವಾಮೀಜಿ, ಶ್ರೀ ಶ್ರೀನಿವಾಸನ್ ಸ್ವಾಮೀಜಿ, ರುದ್ರಮುನೇಶ್ವರಾಚಾರ್ಯ ಸ್ವಾಮೀಜಿ, ಡಾಕ್ಟರ್ ಆನಂದ ಸ್ವಾಮೀಜಿ, ಶ್ರೀ ರಮಣಾನಂದ ಸ್ವಾಮಿಗಳು, ಶ್ರೀ ಚಂದ್ರಶೇಖರ ಸ್ವಾಮೀಜಿ ಈ ಕಾರ್ಯಕ್ರಮದಲ್ಲಿ ಇನ್ನೂ ಮುಂತಾದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬಹುಶಃ ಇದಕ್ಕೆ ಸ್ವತಃ ದೇವಿನೇ ಅವರಿಗೆ ಪ್ರೇರಣೆಯಾಗಿ ನಿಂತು ಮಾಡಿಸ್ಕೊಂಡಿದ್ದಾಳೆ ಹಾಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಹಾಗಾಗಿ ನಾವೆಲ್ಲ ಇಷ್ಟು ಸೌಖ್ಯದಿಂದ ಇರ್ಲಿಕ್ಕೆ ಸಾಧ್ಯ. ನಾವು ಕೆಟ್ಟವರಾದ್ರೆ ಮತ್ತೆ ದೇವಿ ನಮ್ಮೇಲೂ ಕೂಡ ಪ್ರಹಾರ ಮಾಡುವಂತದ್ದಾಗ್ತದೆ. ಹಾಗಾಗಿ ದೇವಿಯ ಕೃಪಾ ದೃಷ್ಟಿಗೆ ನಾವೆಲ್ಲರೂ ಕೂಡ ಭಾಜನರಾಗಬೇಕು. ಆ ರೀತಿಯ ಜೀವನ ಶೈಲಿಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾರ ಒಂದು ಇದು ಇಲ್ಲದೆ ಈ ಬೆಟ್ಟದ ಮೇಲೆ ಏಕಾಏಕಿ ಅವರು ಏಕಾಂಗಿಯಾಗಿ ಹೋರಾಟ ನಡೆಸಿ ಮಾಡ್ತಾ ಇರುವಂಥದ್ದು ನಾನು ಒಂದು 5-6 ವರ್ಷದಿಂದ ಇದರ ಪರಿಚಯದಿಂದ ಬಂದು ನೋಡಿದ್ದೀನಿ. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ. ಎಲ್ಲರೂ ಕೂಡ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ಈ ಜಗತ್ತಿಗೆ ಅಂಟಿರುವಂಥ ಎಲ್ಲ ದೋಷಗಳು, ಕಂಟಕಗಳು ನಿವಾರಣೆ ಆಗಿ ನಮ್ಮೆಲ್ಲರೂ ಕೂಡ ಸನ್ಮಾರ್ಗವನ್ನು ದಯಪಾಲಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ. ನಮಃ. ಇಲ್ಲಿ ಗುರುಗಳು 24ನೇ ವರ್ಷ ಆದಿಶಕ್ತಿ ಶಿಲಾ ಒಂದು ಸ್ಥಾಪನೆ ಮಾಡಿದ್ದಾರೆ. 22 ಅಡಿ ಶಿಲಾ. ನಿನ್ನೆನಿಂದು ಸಂಕಲ್ಪ ಆಯಿತು, ಕಂಗಣ ಮಾಡಿ ನಮ್ಮೆಲ್ಲರ ಕೈಗಳು ಕಂಗಣ ಹಾಕಿ ನಿನ್ನೆ ಪ್ರಾಣ ಪ್ರತಿಷ್ಠಾಕ್ಕೂ ಏನೇನು ಮಂತ್ರಗಳು ಆ ವಿಚಾರಗಳು ಎಲ್ಲ ರೆಡಿ ಮಾಡಿಸಿ ಇವತ್ತು ನಿನ್ನೆ ಅಷ್ಟದಿಕ್ಪಾಲಕರು ಇದು ನವಗ್ರಹ, ಇದು ಗಣೇಶ ಸ್ಥಾಪನ, ಅದಾದಮೇಲೆ 27 ನಕ್ಷತ್ರ ಹೋಮ ಇದೆಲ್ಲ ಮಾಡಿ ಮುಗಿಸಿದ್ದಾರೆ. ಇವತ್ತು ಚಂಡಿ ಹೋಮನೂ ನಡೆಸಿದೆ. ಇದು ಕಣ್ಣು ಇವತ್ತು ಬಿಚ್ಚಿದ್ದಾರೆ ತಾಯಿಗೂ. ಅದಾದಮೇಲೆ ಎಲ್ಲ ಅಭಿಷೇಕ ಆಗಿದೆ. ಅದು ಮತ್ತು ಇಲ್ಲ ಈಗ ಶಿಲಾಸ್ಥಾಪನಾ ಪ್ರಾಣ ಪ್ರತಿಷ್ಠಾನೂ ಮಾಡಿದ್ದಾರೆ. ಅದರಿಂದ ಈ ಒಂದು ವಿಶ್ವರೂಪ ನಮ್ಮ ಭಾರತ ದೇಶದಲ್ಲಿ ಇದೆ ಮೊದಲನೆಯದು. ಇಂಥ ಒಂದು ಅಮ್ಮನಗುಡ್ಡದಲ್ಲಿ ನೀವು ಇದನ್ನು ಕಾಣಬಹುದಾಗ್ತದೆ.